Hello everyone, welcome to Navras Maths Tutorials. ಈಗ ಎಕ್ಸಸೈಸ್ ನಂಬರ್ 1.2 ಮಾಡೋಣ. ಓಕೆ, ಅದರಲ್ಲಿ ಫಸ್ಟ್ ಒನ್ ಏನು ಕೊಟ್ಟಿದ್ದಾರೆ ನೋಡಿ, ಪ್ರೂವ್ ದಟ್ √5 ಈಸ್ ಎ ಇರ್ರ್ಯಾಷನಲ್ ಅಂತ ಕೊಟ್ಟಿದ್ದಾರೆ. ಓಕೆ, ಇದನ್ನು ಇಂಟ್ರೊಡಕ್ಷನ್ ಅಲ್ಲಿ ಕೂಡ ಮಾಡಿದ್ದೀನಿ ನೋಡಿ. ಯಾವುದೇ ನಂಬರ್ ಆಗಿರ್ಬೋದು, √5 ಅಂತಲ್ಲ, √2 ಆಗಿರ್ಬೋದು, √3 ಆಗಿರ್ಬೋದು. ಓಕೆ, √4 ಬರಲ್ಲ, ಯಾಕೆಂದ್ರೆ √4 ಅಂದ್ರೆ 2 ಇಂಟು 2 ಆಗತ್ತಲ್ವಾ ಅಂಡರ್ ರೂಟ್ ಅಲ್ಲಿ. ಸೊ ನಾವೇನ್ ಮಾಡ್ತೀವಿ, ಸ್ಕ್ವೇರ್ ಇದ್ರೆ 1 2 ಹೊರಗಡೆ ತೆಗಿತೀವಿ. ಸೊ ಇದು ರೇಷನಲ್ ನಂಬರ್. ಓಕೆ, ಈಗ √5 √7 ಈ ತರ ಇದ್ದಾಗೆಲ್ಲ ಸೇಮ್ ಪ್ರೊಸೀಜರ್, ಸೇಮ್ ಮೆಥಡ್ ಮಾಡ್ಬೇಕಾಗತ್ತೆ. ಓಕೆ, ಸೊ ಅದಕ್ಕೆ ಮಾಡೋಣ ಯಾವ ರೀತಿ ಮಾಡಿ. ನಾವು ಫಸ್ಟ್ ಏನ್ ಮಾಡ್ಕೋಬೇಕು, ರಿವರ್ಸ್ ಇಟ್ಕೋಬೇಕು. ಏನಂತ, √5 ಈಸ್ ಎ ರೇಷನಲ್ ನಂಬರ್. ಓಕೆ, ರಿವರ್ಸ್ ಆಗಿ ಅನ್ಕೊಳ್ಳೋಣ. ಇದು √5 ಅಂತ ಪ್ರೂವ್ ಮಾಡಿ, ಇರ್ರೇಷನಲ್ ಅಂತ ಪ್ರೂವ್ ಮಾಡಿ ಅಂತ ಹೇಳಿದಾರಲ್ವಾ. ಸೊ ನಾವೇನ್ ಅನ್ಕೊಳ್ಳೋಣ, √5 ಇಸ್ ಎ ರೇಷನಲ್ ನಂಬರ್ ಅಂತ ಅನ್ಕೊಳ್ಳೋಣ. ಓಕೆ, ಈಗ √5 ರೇಷನಲ್ ನಂಬರ್ ಆದ್ರೆ ಏನಾಗತ್ತೆ, √5 ಇಸ್ ಈಕ್ವಲ್ಸ್ ಟು ಎ ಅಪಾನ್ ಬಿ. ಹೌದಲ್ವಾ? ರೇಷನಲ್ ನಂಬರ್ ಯಾವ ಫಾರ್ಮ್ ಅಲ್ಲಿ ಇರುತ್ತೆ, p/q ಫಾರ್ಮ್ ಅಲ್ಲಿ ಇರುತ್ತೆ, ವೇರ್ q ಈಸ್ ನಾಟ್ ಈಕ್ವಲ್ ಟು 0 ಅಲ್ವಾ. ಇದನ್ನೇ ನಾವು ಓದಿರೋದು. ಸೊ p/q ಬದಲು ನಾವು ಎ ಅಪಾನ್ ಬಿ ಬರ್ತಿದ್ದೀವಿ. ಓಕೆ, ಇಲ್ಲಿ ಇನ್ನೊಂದು ಏನ್ ನೆನ್ಪಿಟ್ಕೋಬೇಕು ನೋಡಿ, ಇಲ್ಲಿ ಬರಿತೀನಿ. ವೇರ್ ಎ ಅಂಡ್ ಬಿ ಆರ್ co-primes and b is not equal to 0. ಓಕೆ, ಬಿ ಪ್ಲಸ್ ಅಲ್ಲಿ 0 ಇರಬಾರ್ದು. ಬಿ ಪ್ಲಸ್ ಅಲ್ಲಿ 0 ಇದ್ರೆ ಅದು ನಾಟ್ ಡಿಫೈನ್ಡ್ ಆಗುತ್ತೆ. ಎ ಅಂಡ್ ಬಿ ಆರ್ ಕೋಪ್ರೈಮ್ಸ್ ಅಂದ್ರೆ ಅದನ್ನು ಹೇಳಿದೀನಿ, ವಿಚ್ ಹೂಸ್ ಎಚ್ ಸಿ ಎಫ್ ಏನಿರ್ಬೇಕು, 1 ಬರುತ್ತೆ. ಓಕೆ, ಎರಡು ಪ್ರೈಮ್ ನಂಬರ್ಸ್ ಇರ್ತವೆ, ಅದು ಎಚ್ ಸಿ ಎಫ್ ಏನ್ ಬರುತ್ತೆ, 1 ಬರುತ್ತೆ. ಸೊ ಅಂತ ನಂಬರ್ಸ್ ನಾವು ಕೋಪ್ರೈಮ್ಸ್ ಅಂತ ಕರಿತೀವಿ. ಇಲ್ಲಿ ಎ ಅಂಡ್ ಬಿ ಆರ್ ಕೋಪ್ರೈಮ್ಸ್ ಅಂತ ಆಯ್ತು ಅಲ್ವಾ. ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಏನ್ ಬರುತ್ತೆ, √5 ಇಂಟು ಬಿ ಇಸ್ ಈಕ್ವಲ್ಸ್ ಟು ಎ ಅಲ್ವಾ. ಈಗ ಸ್ಕ್ವೇರಿಂಗ್ ಬೋತ್ ಸೈಡ್ಸ್ ಮಾಡೋಣ. ಸ್ಕ್ವೇರಿಂಗ್ ಬೋತ್ ಸೈಡ್ಸ್. ಸೊ ಏನ್ ಬರುತ್ತೆ, √5 ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎ ಸ್ಕ್ವೇರ್. ಆಯ್ತಲ್ವಾ, ಎರಡು ಕಡೆ ಸ್ಕ್ವೇರ್ ಮಾಡಿದ್ವಿ. ಈಗ ನೋಡಿ, √5 ಇಂಟು √5 ಏನಾಗುತ್ತೆ, 5 ಆಯ್ತು, ರೂಟ್ ಹೋಯ್ತು. ಬಿ ಇಂಟು ಬಿ, ಬಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎ ಸ್ಕ್ವೇರ್. ಆಯ್ತಲ್ವಾ, ಇದನ್ನ ನಂಬರ್ 1 ಅಂತ ಇಟ್ಕೊಳ್ಳೋಣ. ಓಕೆ, ಇಲ್ಲಿ ಬಿ ಯಾವ್ದಾದ್ರು ನಂಬರ್ ಆಗಿರ್ಬೋದು, ಬಿ ಇಸ್ ಈಕ್ವಲ್ಸ್ ಟು 2 ಆಗಿರ್ಬೋದು, 3 ಆಗಿರ್ಬೋದು, ಎನಿ ನಂಬರ್ ಆಗಿರ್ಬೋದು. ಸೊ ಏನಾಗುತ್ತೆ, 5 ಇಂಟು 2 ಸ್ಕ್ವೇರ್ ಆಗಿದ್ರೆ ಏನಾಗುತ್ತೆ, 5 ಇಂಟು 4 ಇಸ್ ಈಕ್ವಲ್ಸ್ ಟು 20 ಆಗತ್ತೆ ಅಲ್ವಾ. ಸೊ ಅದನ್ನ ನಾವು ಹಿಂದೆ 1.2 ಥಿಯರಮ್ ಅಲ್ಲಿ ಏನ್ ಓದಿದೀವಿ, ಇಫ್ 5 ಡಿವೈಡ್ಸ್ ಎ ಸ್ಕ್ವೇರ್ 5 ಆಲ್ಸೋ ಡಿವೈಡ್ಸ್ ಎ ಅಂತ ಓದಿದೀವಲ್ವಾ. ಸೊ ನಾವೇನ್ ಹೇಳ್ಬೋದು ನೋಡಿ, ಇಫ್ 5 ಡಿವೈಡ್ಸ್ ಎ ಸ್ಕ್ವೇರ್, ಬಿ ಎನಿ ನಂಬರ್ ಅಂತ ಹೇಳಿದೆ. ಸೊ therefore 5 divides ಎ ಆಲ್ಸೋ ಅಂತ ಓದಿದೀವಲ್ವಾ. ಎಲ್ಲಿ ಬರೆಯೋಣ, ಬೈ ಥಿಯರಮ್ 1.2 ಇದನ್ನ ನಾವು ಪ್ರೂವ್ ಮಾಡಿದ್ವಿ ಅಲ್ವಾ. ಸೊ ಈಗೇನಾಯ್ತು, ಎ ಇಸ್ ಡಿವಿಸಿಬಲ್ ಬೈ 5 ಅಂತ ಆಯ್ತು ಅಲ್ವಾ. 5 ಡಿವೈಡ್ಸ್ ಎ ಅಂದ್ರೂ ಒಂದೇ, ಎ ಇಸ್ ಡಿವಿಸಿಬಲ್ ಬೈ 5 ಅಂದ್ರೂ ಒಂದೇ. ಈಗ ಏನ್ ಮಾಡೋಣ, 5 ಡಿವಿಸಿಬಲ್ ಬೈ ಎ ಇಸ್ ಡಿವಿಸಿಬಲ್ ಬೈ 5 ಅಂತ ಆಯ್ತಲ್ವಾ. ಬೇರೆ ನಂಬರ್ ತಗೊಳ್ಳೋಣ, ಎನಿ ನಂಬರ್ ಸಿ. 5c ಇಸ್ ಈಕ್ವಲ್ಸ್ ಟು ಎ ಅಂತ. ಓಕೆ, ಇಲ್ಲಿ ಬರೆಯೋಣ, ವೇರ್ ಸಿ ಈಸ್ ಎನಿ ಪಾಸಿಟಿವ್ ಇಂಟಿಜರ್. ಓಕೆ,
ಓಕೆ, ಈಗ ಇದನ್ನು ಸ್ಕ್ವೇರಿಂಗ್ ಬೋತ್ ಸೈಡ್ಸ್ ಮಾಡೋಣ. ಸ್ಕ್ವೇರಿಂಗ್ ಬೋತ್ ಸೈಡ್ಸ್ ಮಾಡಿದ್ರೆ ಏನ್ ಬರುತ್ತೆ? 5c ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು a ಸ್ಕ್ವೇರ್ ಆಯ್ತು. 5 ಇಂಟು 5 ಮಾಡಿದ್ರೆ 25 ಆಯ್ತು. c ಇಂಟು c ಮಾಡಿದ್ರೆ c ಸ್ಕ್ವೇರ್ ಆಯ್ತು ಇಸ್ ಈಕ್ವಲ್ಸ್ ಟು a ಸ್ಕ್ವೇರ್ ಆಯ್ತು ಅಲ್ವಾ? ಈಗ ನೋಡಿ, ನಾನೇನ್ ಬರ್ಕೊಳ್ತೀನಪ್ಪ ಅಂತಂದ್ರೆ 25c ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು a ಸ್ಕ್ವೇರ್ ಬರೆಯೋ ಬದಲು ಇಲ್ಲಿ a ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 5b ಸ್ಕ್ವೇರ್ ಇದೆ ಅಲ್ವಾ? ಅಂದ್ರೆ ಎ ಸ್ಕ್ವೇರ್ ಎರಡು ಈಕ್ವಲ್ ಇದೆ. 5b ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು a ಸ್ಕ್ವೇರ್ ಅಂತ. ಸೊ ನಾನು a ಸ್ಕ್ವೇರ್ ಬರೆಯೋ ಬದಲು 5b ಸ್ಕ್ವೇರ್ ಬರೀತೀನಿ. ಎರಡು ಒಂದೇ ಅಲ್ವಾ? ಓಕೆ, ನಾವೇನ್ ಬರೆಯೋಣ? ಫ್ರಮ್ 1 ಅಂತ ಬರೆಯೋಣ. ಫ್ರಮ್ ಅಬೌವ್ ಅಂತಾದ್ರೂ ಬರೀರಿ. ಓಕೆ, ಈಗ ನೋಡಿ, ನಾನು ಈ 5 ನ ಈ ಕಡೆ ತಗೊಂಡ್ರೆ ಏನಾಗತ್ತೆ? ಡಿವೈಡ್ ಆಗತ್ತೆ. 25/5 ಈಕ್ವಲ್ಸ್ ಈ ಕಡೆ ಬಂದ್ರೆ ಏನಾಗತ್ತೆ? ಡಿವೈಡ್ ಆಗತ್ತೆ. ಸಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಬಿ ಸ್ಕ್ವೇರ್. ಈ ಸಿ ಸ್ಕ್ವೇರ್ ಹಾಗೆ ಇಟ್ಟಿದೀನಿ, ಇಲ್ಲಿ ಬಿ ಸ್ಕ್ವೇರ್ ಕೂಡ ಈ ಕಡೆ ಹಾಗೆ ಇಟ್ಟಿದೀನಿ. ಕ್ಯಾನ್ಸಲ್ ಆಗತ್ತಲ್ವ? 5 1 5 5. ಸೊ ಏನು ಉಳೀತು? 5c ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಬಿ ಸ್ಕ್ವೇರ್ ಉಳೀತು ಅಲ್ವಾ? ಇದು ನೆಕ್ಸ್ಟ್ ಸ್ಟೆಪ್. ಈಗ ನೋಡಿ, ಇಲ್ಲಿ 5b ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು a ಸ್ಕ್ವೇರ್ ನಾವು ಹೇಗೆ ಹೇಳಿದ್ವೋ, ಇಫ್ 5 ಡಿವೈಡ್ಸ್ a ಸ್ಕ್ವೇರ್ ದೆನ್ 5 ಆಲ್ಸೋ ಡಿವೈಡ್ಸ್ a ಅಂತ ಬೈ ಥಿಯರಮ್ 1.2 ಇಲ್ಲಿನೂ ಸೇಮ್ ಅದೇ ಅಪ್ಲೈ ಆಗತ್ತೆ. ಇಫ್ 5 ಡಿವೈಡ್ಸ್ b ಸ್ಕ್ವೇರ್ ದೆನ್ 5 ಡಿವೈಡ್ಸ್ b ಆಲ್ಸೋ ಬೈ ಥಿಯರಮ್ 1.2. ಸೊ ಅದನ್ನೇ ಬರೆಯೋಣ. ಇಫ್ 5 divides b square, then 5 divides b by 1.2 theorem ಅಲ್ವಾ? ಇಲ್ಲಿನೇ ಅದನ್ನೇ ಅಪ್ಲೈ ಮಾಡಿದ್ವಿ. ಈಗ ಇಲ್ಲಿ ನೋಡಿ, 5 ಡಿವೈಡ್ಸ್ ಎ ಅಂತ ಬಂತು, ಇಲ್ಲಿ 5 ಡಿವೈಡ್ಸ್ ಬಿ ಅಂತ ಬಂತು. ಅಂದ್ರೆ ಇಲ್ಲಿ ಏನ್ ಅರ್ಥ ಆಗ್ತಾ ಇದೆ? ಎ ಅಂಡ್ ಬಿ ನಲ್ಲಿ ಕಾಮನ್ ಫ್ಯಾಕ್ಟರ್ ಬಿ 5 ಇದೆ. ಓಕೆ, ಇಲ್ಲಿ ನೋಡಿ, ಇಲ್ಲಿ 5 ಡಿವೈಡ್ಸ್ ಎ ಇದೆ ಅಲ್ವಾ? ಇಲ್ಲಿ 5 ಡಿವೈಡ್ಸ್ ಬಿ ಇದೆ. ಅಂದ್ರೆ ಏನ್ ಅರ್ಥ ಆಯ್ತು? ಎರಡರಲ್ಲೂ ಕಾಮನ್ ಫ್ಯಾಕ್ಟರ್ 5 ಇದೆ ಅಂತ ಅರ್ಥ ಆಯ್ತು. ಇಲ್ಲಿ ನಾವೇನ್ ಅನ್ಕೊಂಡಿದ್ವಿ? ಕಾಮನ್ ಫ್ಯಾಕ್ಟರ್ HCF 1 ಇದೆ ಅಂತ. ಸೊ ಆದ್ರೆ ಇಲ್ಲಿ ಅದಾಗ್ತಾ ಇಲ್ಲ. ಸೊ ನಾವು ಅಸಂಪ್ಷನ್ ಮಾಡ್ಕೊಂಡಿದ್ದು ರಾಂಗ್ ಅಂತ ಅರ್ಥ ಆಯ್ತು. ಅಂದ್ರೆ √5 ಇಸ್ ಎ ರೇಷನಲ್ ನಂಬರ್ ಅನ್ಕೊಂಡಿದ್ವಲ್ವಾ? √5 ಇಸ್ ಈಕ್ವಲ್ಸ್ ಟು a upon b, ಅದು ರಾಂಗ್ ಅಂತ ಅರ್ಥ ಆಯ್ತು. ಇಲ್ಲಿ ಏನ್ ಆಗ್ತಾ ಇದೆ? √5 ಇಸ್ ಎ ಇರ್ರೇಷನಲ್ ನಂಬರ್ ಅಂತ ಅರ್ಥ ಆಯ್ತು. ಸೊ ನಾನಿಲ್ಲಿ ಬರೀತೀನಿ. ನೋಡಿ, ಇಲ್ಲೇನಾಗ್ತಾ ಇದೆ? A and B have at least 5 has common number ಅಲ್ವಾ? ಕಾಮನ್ ನಂಬರ್ 5 ಬರ್ತಾ ಇದೆ ಇಲ್ಲಿ ನೋಡಿ. 5 ಡಿವೈಡ್ಸ್ ಎ, ಇಲ್ಲಿನೂ 5 ಡಿವೈಡ್ಸ್ ಬಿ ಅಂತ ಇದೆ. ಸೊ ಕಾಮನ್ ಫ್ಯಾಕ್ಟರ್ ಅಂತ ಬರೆಯೋಣ. ಓಕೆ, ಸೊ ನಾವೇನಂತ ಹೇಳ್ಬೋದು? ದೇರ್ಫೋರ್ ಅವರ್ ಅಸ್ಯೂಮ್ಷನ್ was wrong. So therefore ಏನ್ ಹೇಳ್ಬೋದು? √5 is irrational. ಅರ್ಥ ಆಯ್ತಾ? ಈಗ ನೆಕ್ಸ್ಟ್